ಕಿರಣ್ ಅವ್ರ ಬಗ್ಗೆ ತಿಳ್ಕೊಂಡಾಯ್ತು, ಮುಂದೆ ಏನು ಪ್ಲ್ಯಾನ್ ಅಂತ. ರಿಷಿ ವೆಯ್ಟ್ ಆ್ಯಂಡ್ ಸಿ ಅಂತ ಹೇಳಿ ಅಲ್ಲಿಂದ ಎದ್ದೋದ. ಕಿರಣ್ ತಲೆ ಕೆರ್ಕೋತಾ ಹೇಳ್ಕೊಳಕ್ ಮಾತ್ರ ಚೈಲ್ಡ್ಹುಡ್ ಫ್ರೆಂಡ್, ಆದರೆ ಏನೂ ಸರಿಯಾಗಿ ಹೇಳೋದೇ ಇಲ್ಲ. ಎಲ್ಲನೂ ಅರ್ಧಂಬರ್ಧ ಹೇಳಿ ತಲೆಗೆ ಹೂಳ ಬಿಡ್ತಾನೆ. ಇಲ್ಲಿ ಖುಷಿ ಅವ್ರ ಅಪ್ಪ ಅಮ್ಮ ಅವ್ರ ಹಳ್ಳಿಗೆ ಹೋಗ್ತಾ ಇದ್ರು. ಆಗ ಖುಷಿ, ಡ್ಯಾಡು ನಾನು ಈಗ ತಾನೇ ಬಂದಿದ್ದೀನಿ, ಆಗಲೇ ನೀವು ಹೋಗ್ತಾ ಇದ್ದೀರಾ, ದಿಸ್ ಇಸ್ ಟೂ ಮಚ್. ಹೇಳಿ, ನಾನು ಆಗಲೇ ಹಳ್ಳಿಗೆ ಹೋಗಿ 1 ಮಂತ್ ಆಯಿತು, ಅಲ್ಲಿ ಏನು ಎತ್ತ ಅಂತ ನೋಡ್ಕೊಂಡು ಬರ್ಬೇಕು ತಾನೇ, ನನ್ನ ಮಗಳು ಜಾಣೆ, ಇರು ಮಗಳೇ ಅಂತ ಹೇಳ್ದ. ಖುಷಿ, ಸರಿ ಆಯಿತು, ಬರಬೇಕಾದ್ರೆ ಪಾನಿಪುರಿ ತರಬೇಕು ಆಯಿತಾ. ಮುರುಳಿ, ಆಯಿತು ಖುಷಿ, ತಗೊಂಡು ಬರ್ತೀನಿ. ಖುಷಿ, ನೀವು ಬರ್ತಾ ಇರಬೇಕಾದ್ರೆ ನನಗೆ ಏನೇನು ಇಷ್ಟ ಅದನ್ನೆಲ್ಲ ತಿಂಡಿ ತೊಗೊಬರ್ಬೇಕು ಆಯಿತಾ. ಮುರುಳಿ, ಸರಿ ಖುಷಿ, ಆಯಿತು. ಮೋಕ್ಷ, ಎಷ್ಟು ತಂದರೆ ಇವಳಿಗೆ ಸಾಲದೇ ಇಲ್ಲ ಅಪ್ಪ, ಬರೀ ತಿಂತಾನೇ ಇರ್ತಾಳೆ. ಖುಷಿ, ನೀನು ತಿನ್ನಲ್ವಾ, ನೋಡು ಈ ಸಲ ನಾನು ಯಾವ ಸ್ನ್ಯಾಕ್ಸು ಕೊಡಲ್ಲ ನಿನಗೆ. ಮುರುಳಿ, ಅವಳು ನೀನು ಜಗಳ ಆಡ್ದಂಗೆ ಇರಬೇಕು ಆಯಿತಾ. ಶ್ರೀ, ಅವರಿಬ್ಬರು ಜಗಳ ಆಡದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಅರ್ಥ ಆಯ್ತಾ. ಶ್ರೀ, ಸರಿ ಅಪ್ಪ, ನೀವೇನು ಯೋಚನೆ ಮಾಡ್ದೇ ಹೋಗ್ಬಿಟ್ಟು ಬನ್ನಿ. ಮೋಕ್ಷ, ಅಪ್ಪ ಅಮ್ಮನ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬಾ. ಮೋಕ್ಷ, ಸರಿ ಅಣ್ಣ. ರಾಧಾ, ಅಮ್ಮ ವೇದ, ಮನೆ ಕಡೆ ಹುಷಾರು, ನಾನು ಬರೋವರೆಗೂ ಇವ್ರನ್ನ ನೋಡ್ಕೊ ಆಯ್ತಾ. ವೇದ, ಸರಿ ಅತ್ತೆ. ರಾಧಾ, ಬರ್ತೀವಿ ಖುಷಿ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟರು. ಈಗ ನಿಮ್ಗೆಲ್ರಿಗೂ ಒಂದು ಡೌಟ್ ಬಂತು ಅಲ್ವಾ, ವೇದ ಯಾರು ಅಂತ. ವೇದ ಶ್ರೀವಾಸ್ತವ್ ಅವರ ಧರ್ಮಪತ್ನಿ, ಮುರಳಿ ರಾಧಾ ಅವರ ಸೊಸೆ. ಖುಷಿ, ಅದಕ್ಕೆ ನನ್ನ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊಡ್ತೀರಾ. ವೇದ, ಬಾ ಖುಷಿ, ಆಯಿತು ಹಚ್ಕೊಡ್ತೀನಿ ಅಂತ ಹೇಳಿ ಖುಷಿ ತಲೆಗೆ ಎಣ್ಣೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ಲು. ಖುಷಿ, ಅದಕ್ಕೆ ನಂಗೆ 2 ದಿನದಿಂದನೂ ತಲೆನೋಯ್ತಿತ್ತು, ಈಗ ನೀವು ಮಸಾಜ್ ಮಾಡಿದ್ರಲ್ಲ ಈಗ ಸ್ವಲ್ಪ ಕಡಿಮೆ ಆಯಿತು. ಶ್ರೀ ಮಾತಾಡ್ತಾ, ಅಲ್ಲೇನೋ ದೊಡ್ಡ ಕತೆ ಆಯಿತು ಅಂದಲ್ಲ, ಏನು ಕತೆ ಅದು ಹೇಳು ಅಂದ. ಖುಷಿ, ಜ್ಯೇಷ್ಠ, ಅದು ಅದು ಅಷ್ಟರಲ್ಲಿ ಅಲ್ಲಿಗೆ ಕೀರ್ತನ ಬಂದು, ಏನು ಮಾತಾಡ್ತಿದ್ದೀರಾ, ಖುಷಿ ಯಾಕೆ ಅದು ಇದು ಅಂತ ಹೇಳ್ತಿದ್ಲು. ಏನು ಶ್ರೀ ಅಣ್ಣ, ಏನು ಕೇಳ್ತಿದ್ರಿ ನೀವು. ಶ್ರೀ, ನಿನ್ನೆ ಏನಾಯಿತು ಅಂತ ಕೇಳ್ತಾ ಇದ್ದೀನಿ ತಾನೇ, ಇವಾಗೇನು ಹೇಳ್ತೀಯೋ ಇಲ್ವೋ ಅಂತ ಜೋರಾಗಿ ಕೇಳ್ದ. ಖುಷಿ, ಏನೂ ಇಲ್ಲ ಜ್ಯೇಷ್ಠ, ಸುಮ್ಮನೆ ಹೇಳಿದ್ದು. ಶ್ರೀ, ಶ್ರೀ, ನನ್ನ ತಂಗಿ ನನ್ನ ಹತ್ರನೇ ಸುಳ್ಳು ಹೇಳ್ತಾಳಾ, ಸುಳ್ಳು ಹೇಳೋಷ್ಟು ದೊಡ್ಡೋಳಾಗಿದ್ದಾಳಾ. ಆಗ ಕೀರ್ತನ, ನಾನು ಹೇಳ್ತೀನಿ ಅಂತ ಅಲ್ಲಿ ನಡೆದಿದ್ದು ಎಲ್ಲನೂ ಹೇಳಿದ್ಲು. ಶ್ರೀ ಅಣ್ಣ, ನಾನೇನಾದರೂ ಅವತ್ತು ಹುಡುಗನ ತೋರಿಸ್ಲಿಲ್ಲ ಅಂತ ಹೇಳಿದರೆ ಅವ್ನು ನಿಜವಾಗ್ಲೂ ನನಗೆ ತಾಳಿನೇ ಕಟ್ಬಿಡ್ತಿದ್ದ, ಅದರಲ್ಲಿ ಬೇರೆ ಯಾರೂ ಇರಲಿಲ್ಲ, ನಿಮಗೆ ಹೇಳಿದ್ರು ನೀವು ಬರೋಷ್ಟೊತ್ತಿಗೆ ಅವ್ನು ನನಗೆ ತಾಳಿ ಕಟ್ಟಿ ಅವ್ರ ಮನೆಗೆ ಕರ್ಕೊಂಡು ಹೋಗಿಬಿಡ್ತಿದ್ದ. ಶ್ರೀ, ಖುಷಿ, ನಿಂಗೆ ಮೊದಲಿಂದನೂ ಕಾಟ ಕೊಡ್ತಿದ್ನ ಅವನು, ಯಾಕೆ ಹೇಳಿಲ್ಲ ನೀನು ನನಗೆ. ಖುಷಿ, ಜ್ಯೇಷ್ಠ, ನಂಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಅವನಿಗೆ ಸುಳ್ಳು ಹೇಳಿದ್ರೆ ಅವ್ನು ನನ್ನ ಲವ್ ಮಾಡೋದನ್ನ ನಿಲ್ಲಿಸ್ತಾನೆ ಅಂದ್ಕೊಂಡೆ, ಆದರೆ ಅವನು ನಿಲ್ಲಿಸ್ಲಿಲ್ಲ. ನಿನ್ನೆ ಅಂತೂ ಫುಲ್ ವಿಚಿತ್ರವಾಗಿ ಆಡ್ತಿದ್ದ ಜ್ಯೇಷ್ಠ, ಎಷ್ಟು ಭಯ ಆಯ್ತಿತ್ತು ಗೊತ್ತಾ. ಹೆಂಗೋ ನನ್ನ ಕೃಷ್ಣನ ದಯೆಯಿಂದ ನಾನು ಹೆಂಗೋ ಬಚಾವಾಗಿ ಬಂದೆ. ಯಾರೋ ಹೆಲ್ಪ್ ಮಾಡಿದ್ರಲ್ಲ, ಯಾರವರು. ರಿಷಿ ಅಂತ. ಜ್ಯೇಷ್ಠ, ಅವ್ರು ಯಾವವರು, ಅವ್ರ ಬಗ್ಗೆ ಏನಾದರೂ ಗೊತ್ತಾ. ಖುಷಿ, ನಾನು ಅವ್ರನ್ನ ಸರಿಯಾಗಿ ಮಾತಾಡಿಸ್ಲೇ ಇಲ್ಲ, ಬರೀ ಅವ್ರ ನೇಮ್ ಗೊತ್ತಾಯಿತು ಅಷ್ಟೇ, ಆಮೇಲೆ ಎಲ್ಲ ಕಡೆನೂ ಹುಡುಕ್ತೆ, ಆದರೆ ಅವರು ಸಿಗಲೇ ಇಲ್ಲ. ಮೋಕ್ಷ, ಶ್ರೀ ಅಣ್ಣ ಅಪ್ಪ ಅಮ್ಮನ್ನ ಟ್ರೈನ್ ಹತ್ತಿಸ್ಬಿಟ್ಟು ಹೋದ್ಮೇಲೆ ಫೋನ್ ಮಾಡಿ ಅಂತ ಹೇಳಿ ಬಂದೆ. ಆಗ ಅಲ್ಲಿಗೆ ಬೇಬು ಅಂತ ಕೂಗ್ತಾ ಧ್ರುವ ಒಳಗೆ ಬಂದ. ಆ ವಾಯ್ಸ್ ಕೇಳಿ ಖುಷಿ ಹೆದ್ರಿ ಜ್ಯೇಷ್ಠ ಹಿಂದೆ ಹೋಗಿ ನಿಂತಳು. ಧ್ರುವ, ಹೆಲೋ ಶ್ರೀ ಅಣ್ಣ, ನಿಮ್ಗೆಲ್ಲನೂ ಗೊತ್ತು ಅಂದ್ಕೊಂಡಿದ್ದೀನಿ, ನನ್ನ ಬೇಬು ಎಲ್ಲನೂ ಹೇಳಿದಾರೆ ತಾನೇ ಅಂದ. ಖುಷಿ, ಆ ಹೆಸರಿಂದ ಕರಿಬೇಡ ಅಂತ ಎಷ್ಟು ಸಲ ಹೇಳಬೇಕು ನಿಂಗೆ. ಸಲ ಹೇಳಿದ್ರು ನಾನು ನಿನ್ನ ಬೇಬು ಅಂತಲೇ ಕರೆಯೋದು, ನೀನು ನನ್ನ ಫ್ಯೂಚರ್ ವೈಫ್ ಆಗೋಳು, ನಾನು ನಿನ್ನ ಹಾಗೆ ಕರೆಯೋದು. ಖುಷಿ, ನಿಂಗೇನು ಹುಚ್ಚ, ನೀನು ನನಗೆ ಇಷ್ಟ ಇಲ್ಲ ಅಂತ ನಾನು ಎಷ್ಟು ಸಲ ಹೇಳಬೇಕು. ಧ್ರುವ, ನಿಂಗೆ ಎಷ್ಟು ಜನ ಬೇಕಾದರೂ ಬಾಯ್ ಫ್ರೆಂಡ್ ಇರಲಿ, ನೀನು ಯಾರ ಜೊತೆ ಬೇಕಾದರೂ ಓಡಾಡು, ನೀನು ಮಾತ್ರ ನನ್ನವಳೆ. ಶ್ರೀ, ಏಯ್ ಅಂತ ಹೇಳಿ ಧ್ರುವನ ಕಾಲರ್ ಇಟ್ಕೊಂಡ. ಧ್ರುವ, ಮುಂದೆ ನೀವು ನನ್ನ ಭಾವ ಆಗೋರು, ಅದಕ್ಕೆ ನಿಮಗೆ ನಾನು ಹೊಡೆಯೋಕ್ಕಾಗಲ್ಲ, ಅದು ಬೇರೆ ನನ್ನ ಬೇಬು ಬೇಜಾರು ಮಾಡ್ಕೋತಾಳೆ, ಇದೆಲ್ಲ ಬೇಡ ಭಾವ. ಮೋಕ್ಷ, ಧ್ರುವ ಸುಮ್ಮನೆ ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ನನ್ನ ಕೈಯಲ್ಲಿ ಸರ್ಯಾಗಿ ತಿಂತೀಯ ನೋಡು. ಧ್ರುವ, ಚಿಕ್ಕ ಭಾವ, ನಂಗೆ ನೀವು ಏನು ಮಾಡಿದ್ರು ನನ್ನ ಮುಂದೆ ನಿಮ್ಮ ಮನೆ ಹಳಿಯ ಆಗೋನು, ನೀನೇನಂದ್ರೂ ನಾನು ಇನ್ಯಾವತ್ತೂ ನಿನ್ನವಳು ಆಗಲ್ವೋ. ಛೀ, ನನ್ನ ಮೇಲೆ ನನಗೆ ಕೋಪ ಬರ್ತಿದೆ, ಈ ಥರದವನ್ನ ನನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನಲ್ಲ ಅಂತ, ಇನ್ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ ಧ್ರುವ, ಪ್ಲೀಸ್ ಹೊರಟೋಗು. ಧ್ರುವ,
ಖುಷಿ ಹತ್ರ ಹೋಗಿ ಅವಳ ಕೈನ ಗಟ್ಟಿಯಾಗಿ ಇಟ್ಕೊಂಡ. ಆಗ ಶ್ರೀ ಮತ್ತೆ ಮೋಕ್ಷ ಒಟ್ಟಿಗೆ ಬಿಡು ಅಣ್ಣ ಅಂದ್ರು. ಬೇಬು, ನಿನ್ನ ಕಂಡ್ರೆ ನಂಗೆ ತುಂಬ ಇಷ್ಟ, ತುಂಬಾನೇ ಹಚ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಜೊತೆ ಮಾತಾಡು, ನನ್ನ ಅವಾಯ್ಡ್ ಮಾಡಬೇಡ ಖುಷಿ. ಖುಷಿ ಅವನ ಕೈಯಿಂದ ಅವಳ ಕೈನ ಬಿಡಿಸ್ಕೊಂಡು, ಇದನ್ನ ಪ್ರೀತಿ ಅನ್ನಲ್ಲ, ಹುಚ್ಚು ಅಂತಾರೆ. ನಾನು ಯಾವತ್ತೂ ನಿನ್ನ ಇಷ್ಟಪಡಲ್ಲ, ಮುಂದೇನೂ ಕೂಡ ಅಂದ್ಲು. ಧ್ರುವನ್ ಕೋಪ ನೆತ್ತಿಗೇರಿ ಅವನ ಸಿಟ್ಟಲ್ಲಿ ಖುಷಿಗೆ ಹೊಡೆಯಕ್ಕೆ ಹೋದ. ಶ್ರೀ ಅವನ್ನ ದೂರ ತಳ್ತಾ ಹೊರಟೋಗು ಇಲ್ಲಿಂದ ಅಂದ. ಧ್ರುವ, ಭಾವ, ಈಗ ನೀವು ನನ್ನ ಕಳಿಸ್ಬಹುದು, ಆದರೆ ಖುಷಿ ನಾನು ಒಂದೇ ಕಾಲೇಜು ಅಂತ ನೀವು ಮರ್ತಿದ್ದೀರಾ. ಮೋಕ್ಷ, ನೀನು ಹೋಗೋ, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು, ಹೋಗು ಅಂತ ಹೇಳಿ ಅವನ್ನ ತೂಗ್ತಾ. ಧ್ರುವ, ನನ್ನ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ. ಬೇಬು, ನೆಕ್ಸ್ಟ್ ಮಂಡೇ ಕಾಲೇಜಲ್ಲಿ ಮೀಟ್ ಆಗೋಣ, ಬರ್ತೀನಿ, ಬಾಯ್. ಖುಷಿ ರೂಮ್ ಕಡೆ ಓಡ್ ಹೋದ್ಲು. ವೇದ ಖುಷಿ ಅಂತ ಕೂಗ್ತಾ ಅವಳ ಹಿಂದೆನೇ ಹೋದ್ಲು. ಖುಷಿ ಬೆಡ್ ಮೇಲೆ ಹೋಗಿ ಅಳ್ತಾ ಕೂತಿದ್ಲು. ಆಗ ವೇದ ಖುಷಿ ಪಕ್ಕ ಕೂತು ಅವಳ ತಲೆ ಸಾವ್ತಾ ಖುಷಿ ಅಂದ್ಲು. ಖುಷಿ, ಅದಕ್ಕೆ ನಾನು ಏನು ಮಾಡಲಿ, ನಾನು ಎಷ್ಟು ಹೇಳಿದ್ರು ಅವನನ್ನು ಬಿಡ್ತಾನೇ ಇಲ್ಲ ಅಂತ ಹೇಳಿ ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ಆಗ ಅಲ್ಲಿಗೆ ಜ್ಯೇಷ್ಠ ಬಂದ. ಪ್ರೀತಿಯಿಂದ ಖುಷಿ ತಲೆ ಸಾವ್ತಾ, ಏ ಕೋತಿ, ಯಾಕೆ ಅಳ್ತಿದೀಯಾ, ಅಳೋ ಅಂಥದ್ದೇನಾಯ್ತು ಈಗ ಅಂದ. ಖುಷಿ, ಈಗ ಆಗಿರೋದು ನೋಡಿದ್ರು ಏನೂ ಆಗಿಲ್ಲ ಅಂತಿದ್ಯಲ್ಲ ಅಣ್ಣ. ಮೋಕ್ಷ, ನನ್ನ ತಂಗಿಗೆ ಇಷ್ಟೊಂದು ಧೈರ್ಯ ಆಯ್ತಾ, ಅವನಿಗೆ ಆವಾಜ್ ಹಾಕೋ ಅಷ್ಟು. ಖುಷಿ, ಅಣ್ಣ, ಆಗಿದ್ರೆ ನಿನ್ನನ್ನು ಏನು ಅನ್ಕೊಂಡಿದ್ಯಾ, ನಂಗೆ ಧೈರ್ಯ ಇಲ್ಲ ಅಂತನಾ. ಮೋಕ್ಷ, ಅಫ್ಕೋರ್ಸ್ ಖುಷಿ, ನಿನಗೆ ಧೈರ್ಯ ಇಲ್ಲ ಅಂದ. ಖುಷಿ, ಹಾಂ, ನಾನು ಇವತ್ತು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಮೋಕ್ಷಂಗೆ ಹೊಡೆಯೋಕೆ ಹೋದ್ಲು. ಮೋಕ್ಷ ಅವಳನ್ನ ಇಟ್ಕೊಂಡು ಕಚ್ಚಗುಳ್ಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. ಖುಷಿ ನಗಾಡ್ತಾ, ಅಣ್ಣ ಸಾಕು, ಬಿಡು ನನ್ನ ಅಂದ್ಲು. ಮೋಕ್ಷ, ನನ್ನ ತಂಗಿ ಹೇಳೋದು ನನಗಿಷ್ಟ ಇಲ್ಲ, ಯಾವಾಗಲೂ ಖುಷಿಯಿಂದ ಕೋತಿ ಥರ ಆಡೋದೇ ನನಗಿಷ್ಟ. ಶ್ರೀ, ಖುಷಿ ಇಲ್ಲಿ ಬಾ ಅಂದ. ಖುಷಿ ಹಾಂ ಅಣ್ಣ ಅಂತ ಹೇಳಿ ಜ್ಯೇಷ್ಠ ಪಕ್ಕ ಬಂದು ಕೂತ್ಲು. ಶ್ರೀ, ಖುಷಿ ತಲೆ ಸಾವ್ತಾ, ಇನ್ಯಾವತ್ತೂ ಯಾವ ವಿಷಯನೂ ಮುಚ್ಚಿಡ್ಬೇಡ ನಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಹೋದ್ರೆ ನಿಮ್ಮ ಅತ್ತಿಗೆ ಹತ್ರನಾದರೂ ಹೇಳ್ಕೊ, ಸರಿನಾ. ವೇದ, ಖುಷಿ ನನ್ನ ಹತ್ರ ಎಲ್ಲಾನು ಹೇಳ್ಕೊತೀಯ, ಅದೇ ರೀತಿ ಪರ್ಸನಲ್ ವಿಷಯನೂ ಹೇಳ್ಕೊ ಆಯ್ತಾ ಅಂದ್ಲು. ಖುಷಿ ಸರಿ ಅಂತ ತಲೆ ಅಲ್ಲಾಡ್ಸಿದ್ಲು. ಮೋಕ್ಷ, ಲೇ ಕೀರ್ತನ, ನೀನಾದರೂ ಹೇಳಬೇಕಲ್ವಾ, ಯಾಕೆ ಈ ವಿಷಯ ಮುಚ್ಚಿಟ್ಟೆ. ಕೀರ್ತನ, ಮೋಕ್ಷ ಅಣ್ಣ ಖುಷಿನೇ ಬೇಡ ಅಂದ್ಲು, ಅದಕ್ಕೆ ನಾನು ಸುಮ್ಮನೆ ಅದೇ. ಮೋಕ್ಷ, ಮೊದಲೇ ಅವಳು ತಲೆ ಕೆಟ್ಟ ಗಿರಾಕಿ, ಅವಳು ಬೇಡ ಅಂದ್ಲಂತೆ, ಅದಕ್ಕೆ ನೀನು ಸುಮ್ಮನಾದೆ, ಇಬ್ಬರು ಸರಿಯಾಗಿದ್ದೀರಾ. ಖುಷಿ, ಅಣ್ಣ ನೀನು ನನ್ನ ತಲೆ ಕೆಟ್ಟೈತೆ ಅಂತೀಯಾ, ಇರು ನಿನ್ಗೆ ಸರ್ಯಾಗಿ ಮಾಡ್ತೀನಿ ಅಂದು ಮೋಕ್ಷಗೆ ಪಂಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮೋಕ್ಷ, ಅಯ್ಯೋ ಅಪ್ಪ ಅಣ್ಣ ನನ್ನ ಕಾಪಾಡಿ, ಇಲ್ಲ ಅಂದರೆ ಇವಳು ನನ್ನ ಕೈ ಕಾಲು ಮುಖ ಎಲ್ಲನೂ ಡ್ಯಾಮೇಜ್ ಮಾಡ್ತಾಳೆ. ಜ್ಯೇಷ್ಠ ನಗಾಡ್ತಾ, ಖುಷಿ ಸಾಕು ನಿಲ್ಲಿಸು, ನೀನು ಇವಾಗ ಅವನಿಗೆ ಹೊಡೆದ್ರೆ ಅವ್ನ ಕೈ ಕಾಲು ಮುರಿದೋಗುತ್ತೆ, ಆಗ ನಿಂಗೆ ಗಿಟಾರ್ ಯಾರು ಹೇಳ್ಕೊಡ್ತಾರೆ. ಖುಷಿ, ನೀವು ಹೇಳ್ತಿದ್ದೀರಾ ಅಂತ ನಾನು ಅವನ್ನ ಸುಮ್ಮನೆ ಬಿಡ್ತಿದ್ದೀನಿ, ಮತ್ತೆ ಅವನಿಗೆ ನಾನು ಪ್ರಾಮಿಸ್ ಮಾಡೋಕ್ಕೆ ಹೇಳಿ ಗಿಟಾರ್ ಹೇಳ್ಕೊಡ್ತೀನಿ ಅಂತ. ಮೋಕ್ಷ, ಆಯಿತು ಹೇಳ್ಕೊಡ್ತೀನಿ, ಈಗಲಾದರೂ ನನ್ನ ಬಿಡು ಅಂದ. ಖುಷಿ ನಗ್ತಾ, ಬಾರೆ ಕೀರ್ತನ ಮೂವಿ ನೋಡೋಣ ಅಂತ ಹೇಳಿ ಲೀವಿಂಗ್ ರೂಮ್ಗೆ ಕರ್ಕೊಂಡು ಬಂದ್ಲು. ಕೀರ್ತನ, ಖುಷಿ ಯಾವ ಮೂವಿ ಹಾಕ್ತೀಯಾ, ಡೆವಿಲ್ ಮೂವಿ ಹಾಕಲ್ಲ ತಾನೇ. ಖುಷಿ, ಲೇ ಏನು ಹೆದರ್ಕೋಬೇಡ, ನಾನು ಡೆವಿಲ್ ಮೂವಿ ಏನು ಹಾಕಲ್ಲ ಬಿಡು. ಕೀರ್ತನ, ಹಾಗಿದ್ರೆ ಯಾವ ಮೂವಿ ಹಾಕ್ತೀಯಾ ಖುಷಿ. ಖುಷಿ, ಲೇ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಮೂವಿ ಹಾಕೋವರೆಗೂ, ಈ ಮೂವಿಲಿ ಫ್ರೆಂಡ್ಶಿಪ್ ಮತ್ತು ಲವ್ ಸ್ಟೋರಿ ಎರಡೂ ಐತೆ, ಸೈಲೆಂಟಾಗಿ ನೋಡು ಈಗ ಆಯಿತಾ ಅಂತ ಹೇಳಿ ಇಬ್ಬರು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಧ್ರುವ ಮತ್ತೆ ಕಾಟ ಕೊಡ್ತಾನಾ, ಖುಷಿ ಇದರಿಂದ ಹೇಗೆ ಪಾರಾಗ್ತಾಳೆ, ಖುಷಿನ ಮುಂದಿನ ಪ್ಲ್ಯಾನ್ ಏನು, ಇದೆಲ್ಲ ತಿಳ್ಕೋಬೇಕು ಅಂದರೆ ಕೇಳ್ತಾ ಇರಿ ಖುಷಿ.